ಹಾವೇರಿ ಲೋಕಸಭಾ ಕ್ಷೇತ್ರಕ್ಕೆ ದಿನಕ್ಕೊಂದು ಹೆಸರು ಕೇಳಿ ಬರ್ತಾ ಇದೆ. ಈಗ ಟಿಕೆಟ್ ಫೈಟ್ ಕೂಡ ಬಹಳ ಜೋರಾಗ್ತಾ ಇದೆ. ಟಿಕೆಟ್ಗಾಗಿ ಕೌರವನ ಪಟ್ಟು ಈಶ್ವರಪ್ಪ ಪುತ್ರನಿಗೆ ಇಕ್ಕಟ್ಟು. ಇದರಲ್ಲಿ ಯಾರಿಗೆ ಟಿಕೆಟ್ ಸಿಗತ್ತೆ ಅಥವಾ ಬಿಜೆಪಿ ಅಚ್ಚರಿಯ ಹೆಸರನ್ನ ಘೋಷಣೆ ಮಾಡುತ್ತೆ? ಹಾವೇರಿ ಟಿಕೆಟ್ಗಾಗಿ ಬಿಸಿ ಪಾಟೀಲ್ ಪಟ್ಟು ಹಿಡಿದಿದ್ದಾರೆ. ಸೈಲೆಂಟ್ ಆಗಿದ್ದೀವಿ ಅಂದ್ರೆ ಅದು ನಮ್ಮ ದೌರ್ಬಲ್ಯ ಅಲ್ಲ. ಹಿರೇಕೆರೂರಿನಲ್ಲಿ ಮಾಜಿ ಸಚಿವ ಬಿಸಿ ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ. ಟಿಕೆಟ್ ಸಿಗ್ಲಿಲ್ಲ ಅಂದ್ರೆ ಕಾರ್ಯಕರ್ತರ ಜೊತೆ ಮಾತಾಡ್ತೀನಿ ಅಂತ ಬಂಡಾಯದ ಎಚ್ಚರಿಕೆ ಕೊಟ್ಟಿದ್ದಾರೆ ಬಿಸಿ ಪಾಟೀಲ್. ನನಗೆ ಟಿಕೆಟ್ ಕೊಡಬೇಕು, ನನಗೆ ಟಿಕೆಟ್ ಕೊಡಬೇಕು. ನಾವು ಭಾರತೀಯ ಜನತಾ ಪಕ್ಷದ ಸಲುವಾಗಿ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಬಂದು 4 ವರ್ಷಗಳ ಕಾಲ ಭಾರತೀಯ ಜನತಾ ಪಕ್ಷ ಆಡಳಿತ ಮಾಡಲಿಕ್ಕೆ ನಾವು ತ್ಯಾಗ ಮಾಡಿ ಬಂದಂಥವ್ರು. ಇವತ್ತು ಮನೆಯಲ್ಲಿ ಕೂತ್ಕೊಂಡಿದ್ದೀವಿ. ಈಗ ನಮಗೆ ಟಿಕೆಟ್ ಕೊಡಬೇಕು ಹೊರತು ಬೇರೆಯವ್ರಿಗೆ ಕೊಟ್ಟರೆ ಸರಿಯಲ್ಲ, ನಮಗೆ ಕೊಡಬೇಕು ಅಂತೇಳಿ ನಾನು ಪಕ್ಷದ ವರಿಷ್ಠರಲ್ಲಿ ವಿನಂತಿ ಮಾಡ್ತೇನೆ. ಮತ್ತು ನಮಗೆ ಹೆದರ್ಸೋದು ಬೆದರ್ಸೋದು ಗೊತ್ತಿಲ್ಲ. ಹಾಗಂತ ನಾವು ಸೈಲೆಂಟಾಗಿ ನಾವು ಕೇಳಿದ್ದೀವಿ ಕೊಟ್ಟರೆ ನಿಲ್ತೀವಿ ಅಂತ ಹೇಳ್ಕೊಂಡು ಹೋಗುತ್ತೀವಿ ಅಂತ ಏನು ಹೇಳ್ತಾ ಇದ್ದೀವಿ, ಅದು ನಮ್ಮ ದೌರ್ಬಲ್ಯ ಅಂತ ಭಾವಿಸಬಾರ್ದು. ಅದು ನಮ್ಮ ದೌರ್ಬಲ್ಯ ಅಲ್ಲ, ಪಕ್ಷದ ಶಿಸ್ತಿನ ಸಿಪಾಯಿಗೆ ಹೇಳ್ತೀವಿ. ಬಸವರಾಜ ಬೊಮ್ಮಾಯಿ ಅವರು ಈಗಾಗಲೇ ಮುಖ್ಯಮಂತ್ರಿಗಳಾಗಿದ್ದಾರೆ, ಈಗಾಗಲೇ ಶಾಸಕರಾಗಿದ್ದಾರೆ. ಈಗ ನಾನು ಈ ಬಾರಿ ಸೋತಿದ್ದೇನೆ, ಹಾಗಾಗಿ ನನಗೆ ಕೊಡಬೇಕು. ನಾನು ಹಾವೇರಿ ಮತ್ತು ಗದಗ 2 ಜಿಲ್ಲೆಯಲ್ಲಿ ಉಸ್ತುವಾರಿಯಾಗಿ ಕೆಲಸ ಮಾಡಿದ್ದೀವಿ. ಹಾವೇರಿಯಲ್ಲಿ 5 ಸೀಟ್ಗಳು 5 ಕ್ಷೇತ್ರಗಳು ಬರ್ತಾ ಇದ್ದಾವೆ. ಹಾಗಾಗಿ ನನಗೆ ಕೊಡಬೇಕು ಅನ್ನೋದು ನನ್ನ ವಾದ ಮತ್ತು ಮಂಡನೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪವನ್. ಈಗ ಸಂಪರ್ಕದಲ್ಲಿದ್ದಾರೆ. ಪವನ್, ಒಂದ್ ಕಡೆ ಬಿಸಿ ಪಾಟೀಲ್ ನೋಡಿದ್ರೆ ಬಂಡಾಯದ ಎಚ್ಚರಿಕೆ ಕೊಡ್ತಿದ್ದಾರೆ, ಇನ್ನೊಂದು ಕಡೆ ಈಶ್ವರಪ್ಪ ಅವರು ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಹೈಕಮಾಂಡ್ ಏನ್ ಹೇಳ್ತೋ ಅದನ್ನ ಶಿರಸಾ ಪಾಲಿಸಿದ್ದೀನಿ, ಬಹಳ ಸಭ್ಯನಾಗಿ ನಡ್ಕೊಂಡಿದ್ದೀನಿ, ನನ್ನ ಮಗನಿಗೆ ಟಿಕೆಟ್ ಸಿಗಬೇಕು ಅಂತಿದ್ದಾರೆ. ಮತ್ತೊಂದು ಕಡೆ ಬೊಮ್ಮಾಯಿ ಅವರ ಹೆಸರು ಕೇಳಿ ಬರ್ತಾ ಇದೆ, ಜಗದೀಶ್ ಶೆಟ್ಟರ್ ಅವರ ಹೆಸರು ಕೇಳಿ ಬರ್ತಾ ಇದೆ. ಯಾರಿಗೆ ಟಿಕೆಟ್ ಸಿಗತ್ತೆ ಅಂತ ಈಗ ನಾಯಕರ ವರ್ಚಸ್ಸಾಗಿರ್ಬೋದು ಅಥವಾ ಅವರಿಗಿರುವಂತಹ ಜನ ಬೆಂಬಲ, ಜಾತಿ ಲೆಕ್ಕಾಚಾರ, ಯಾರ ಕಡೆ ಹೆಚ್ಚು ವರ್ಕೌಟ್ ಆಗ್ತದೆ? ಶ್ವೇತಾ, ಒಂದ್ ಕಡೆ ಹಾವೇರಿ ಲೋಕಸಭಾ ಕ್ಷೇತ್ರದ ಟಿಕೆಟ್ ನಿರ್ಧಾರಕ್ಕೆ ಸಂಬಂಧಪಟ್ಟಂತೆ ದೆಹಲಿ ಮಟ್ಟದ ರಾಜಕಾರಣ ಬಹಳ ಜೋರಾಗಿ ನಡೆದಿದೆ. ಒಂದ್ ಕಡೆ ಬಿಸಿ ಪಾಟೀಲ್ ತಾವು ಕೂಡ ಆಕಾಂಕ್ಷಿ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ರು. ಇವತ್ತು ಮತ್ತೆ ಮಾಧ್ಯಮಗಳಲ್ಲಿ ನೀಡಿರುವಂತ ಹೇಳಿಕೆಯನ್ನು ಗಮನಿಸಿದಾಗ ನಾನು ಪ್ರಬಲ ಟಿಕೆಟ್ ಆಕಾಂಕ್ಷಿಯಾಗಿದ್ದೀನಿ. ಇಲ್ಲಿ ಒಂದ್ ರೀತಿ ನೋಡಿದ್ರೆ ಶ್ವೇತಾ, ತ್ಯಾಗದ ಯುದ್ಧ ನಡೀತಾ ಇದೆ. ಇಲ್ಲಿ ಈಶ್ವರಪ್ಪನವ್ರ ತ್ಯಾಗನ ಯಾವ ರೀತಿ ನಾವು ತ್ಯಾಗ ಮಾಡಿದೀವಿ ಅಂತ ಅವ್ರು ಹೇಳ್ಕೊಳ್ತಾರೆ. ಶಿವಮೊಗ್ಗ ಟಿಕೆಟ್ ನಾನು ಬಿಟ್ಟು ಕೊಟ್ಟಿದ್ದೀನಿ, ನನ್ನ ಮಗನಿಗೂ ಕೂಡ ಟಿಕೆಟ್ ಸಿಗ್ಲಿಲ್ಲ, ಚನ್ನಬಸಪ್ಪ ಅವ್ರಿಗೆ ಟಿಕೆಟ್ ಬಿಟ್ಕೊಟ್ರು, ಹೈಕಮಾಂಡ್ ಮಾತನ್ನ ಶಿರಸಾ ವಹಿಸಿ ಪಾಲಿಸಿದೀನಿ, ನನ್ನ ಮಗನ ಟಿಕೆಟ್ ಕೊಡಿ ಅಂತ ಅವ್ರು ಕೇಳ್ತಾ ಇದ್ದಾರೆ. ಬಿಸಿ ಪಾಟೀಲ್ರು ಹಿಂದಿನ ತ್ಯಾಗದ ಕತೆ ಹೇಳ್ತಾ ಇದ್ದಾರೆ. ಅಂದ್ರೆ ಹಿಂದೆ ನಮ್ಮ ತ್ಯಾಗದಿಂದಲೇ ಬಿಜೆಪಿ ಸರ್ಕಾರ ಅಸ್ತಿತ್ವಕ್ಕೆ ಬಂತು, ಯಡಿಯೂರಪ್ಪನವ್ರು ಸಿಎಂ ಆದ್ರು. ನಾವು ಒಂದು ವೇಳೆ ಅವತ್ತು ಅನರ್ಹ ಆಗಿದ್ರೆ ಇವತ್ತು ಮನೇಲಿ ಕೂರ್ಬೇಕಾಗಿತ್ತು. 6 ವರ್ಷ ನಮ್ಮನ್ನ ಡಿಸ್ಕ್ವಾಲಿಫೈ ಮಾಡ್ತಾ ಇದ್ರು ಸ್ಪೀಕರ್. ಹೀಗಾಗಿ ನಮಗೊಂದು ಅವಕಾಶ ಮಾಡಿಕೊಡಿ ನೀವು, ನಾವು ಅವಕಾಶ ವಂಚಿತರಾಗಿದ್ದೀವಿ ಅಂತ ಇವರು ತಮ್ಮ ತ್ಯಾಗದ ಕಥೆಯನ್ನು ಇಟ್ಟುಕೊಂಡು ಟಿಕೆಟ್ ಕೇಳ್ತಾ ಇದ್ದಾರೆ. ಹೀಗಾಗಿ ತ್ಯಾಗ ವರ್ಸಸ್ ತ್ಯಾಗ ನಡೆದಿದೆ. ಈಶ್ವರಪ್ಪನವ್ರ ತ್ಯಾಗ ವರ್ಸಸ್ ಬಿಸಿ ಪಾಟೀಲ್ ತ್ಯಾಗ ನಡೆದಿದೆ. ಇದರ ನಡುವೆ ಬೊಮ್ಮಾಯಿ ಅವರು ಆಲ್ರೆಡಿ ದೆಹಲಿಗೆ ಹೋಗಿ ಬಂದಿದ್ದಾರೆ, ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿದ್ದಾರೆ ಅನ್ನುವಂತ ಮಾಹಿತಿ. ಅವರು 3-4 ಸಲ ನಾವು ಮಾಧ್ಯಮದವರು ಕೇಳದಂತ ಸಂದರ್ಭದಲ್ಲಿ ನಾನು ಆಕಾಂಕ್ಷಿ ಇಲ್ಲ ಅಂತ ಹೇಳ್ಕೊಂಡೇ ಓಡಾಡಿದ್ದಾರೆ. ಆದ್ರೆ ಈ ಬಾರಿ ಅವರ ಹೆಸರೇ ಫೈನಲ್ ಆಗುತ್ತೆ, ಬಹುತೇಕ ಅವರದೇ ಅಂತಿಮ ಅನ್ನುವಂತ ಒಂದಿಷ್ಟು ಚರ್ಚೆಗಳು ಕೂಡ ಬಿಜೆಪಿ ವಲಯದಲ್ಲಿ ಬಹಳ ಬಿರುಸಾಗಿ ನಡೆದಿದೆ. ಹೀಗಾಗಿ ಈಗ ಸದ್ಯಕ್ಕೆ ಬಸವರಾಜ ಬೊಮ್ಮಾಯಿ ವರ್ಸಸ್ ಕೆ.ಇ. ಕಾಂತೇಶ್ ಅವರ ಹೆಸರುಗಳ ಚರ್ಚೆಯಲ್ಲಿದೆ. ಇಬ್ಬರಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ಹೈಕಮಾಂಡ್ ಮಣೆ ಹಾಕುವಂತಹ ಅವಕಾಶ ನೀಡುವಂತಹ ಎಲ್ಲಾ ಸಾಧ್ಯತೆಗಳಿದೆ. ಅದರಲ್ಲಿ ವರಿಷ್ಠರ ಗಮನ ಸೆಳೆಯಲಿಕ್ಕೆ, ರಾಜ್ಯ ನಾಯಕರ ಗಮನ ಸೆಳೆಯಲಿಕ್ಕೆ ಬಿಸಿ ಪಾಟೀಲ್ ಈ ಮಾತುಗಳನ್ನು ಹೇಳಿದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಬಹಳ ದಿನ ಆಗಿತ್ತು, ಈಗ ಅವರು ಸೋತಿರೋ ಕಾರಣದಿಂದಾಗಿ ಒಂದು ಪಕ್ಷದಲ್ಲಿ ಒಂದು ಅಧಿಕಾರ ಬೇಕು ಅನ್ನುವಂತ ಆಕಾಂಕ್ಷೆಯಲ್ಲಿ ಬಿಸಿ ಪಾಟೀಲ್ ಇದ್ದಾರೆ. ಹೀಗಾಗಿ ಒಂದು ಅವಕಾಶ ಕೊಡಿ, ನಾವು ಟ್ರೈ ಮಾಡ್ತೀವಿ ಅಂತ ಬಿಸಿ ಪಾಟೀಲ್ ಕೂಡ ಡಿಮಾಂಡ್ ಮಾಡ್ತಾ ಇದ್ದಾರೆ. ಶ್ವೇತಾ, ಓಕೆ, ಥ್ಯಾಂಕ್ ಯು ಪವನ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.